ಹೆಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಧ್ರುವನ್ ಸ್ಕೂಲಿಗೆ ಬಂದಿದ್ದೀನಿ. ಏನು ಸ್ಪೆಷಲ್ ಅಂದರೆ ಇವತ್ತು ಗಾರ್ಡನ್ ಆಫ್ ಟೇಸ್ಟ್ ಅಂತ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ. ಏನಿದು ಅಂತಂದರೆ ಇವಾಗಲಿಂದಲೇ ಮಕ್ಕಳಲ್ಲಿ ನಮ್ಮ ಫಾರ್ಮರ್ಸ್ ರೈತರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು. ಯಾವ ರೀತಿಯ ಕ್ರಾಪ್ಸ್ಗಳನ್ನ ಬೆಳೀತಾರೆ, ಹೇಗೆ ಬೆಳೀತಾರೆ, ಎಷ್ಟು ಕಷ್ಟಪಡ್ತಾರೆ ಅದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತ ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದಾರೆ. 2-3 ಮಕ್ಕಳನ್ನ ಕಂಬೈನ್ ಮಾಡಿ ಎಲ್ಲ ಥರದ ಹಣ್ಣುಗಳು, ತರಕಾರಿ, ಫ್ಲವರ್ಸು ಎಲ್ಲನೂ ತೊಗೊಂಡು ಬರೋಕ್ಕೆ ಹೇಳಿದ್ರು. ಸೊ ಅದನ್ನೆಲ್ಲ ನೀಟಾಗಿ ಎಲ್ಲನೂ ಆರ್ಗನೈಸ್ ಮಾಡಿ ಯಾವುದೊಂದು ಮಕ್ಕಳು ಏನೇನು ಥಿಂಗ್ಸ್ ತಗೊಂಡು ಬಂದಿದ್ರಲ್ಲ ಅದನ್ನು ಅವರೇ ಕೂತ್ಕೊಂಡು ಅಲ್ಲಿ ಅವರು ಸೇಲ್ ಮಾಡಬೇಕು. ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ರೈತರ ಬಗ್ಗೆ. ಅವ್ರು ಯಾವುದೇ ರೀತಿ ಬೆಳೆಗಳನ್ನೆಲ್ಲ ಬೆಳೆದಿದ್ದು ಹೆಂಗೆ ಸೇಲ್ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ಮಕ್ಕಳಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಪ್ರೋಗ್ರಾಮ್ನ ಮಾಡಿದರು. ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ನೀಟಾಗಿ ಎಲ್ಲನೂ ಡೆಕೋರೇಷನ್ ಮಾಡಿದ್ದಾರೆ. ಡೆಕೋರೇಷನ್ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ನಿಜವಾಗ್ಲೂ ಇದೊಂದು ಮಿನಿ ಮಾರ್ಕೆಟೇ ಆಗಿತ್ತು. ಕೇಳಿಸ್ಕೊಳ್ಳಿ ಮಕ್ಕಳು ಎಷ್ಟು ಚೆನ್ನಾಗಿ ಎಲ್ಲನೂ ಸೇಲ್ ಮಾಡ್ತಾ ಇದ್ದಾರೆ ಅಂತ. ಬರ್ತೀನಿ. ಹಾಗೆ ಮಕ್ಕಳು ಡ್ರೆಸ್ ಕೋಡು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಾಯ್ಸ್ಗೆಲ್ಲ ಪಂಚೆ ಶರ್ಟು, ತಲೆ ಮೇಲೊಂದು ಟಾಲ್ನ ಹಂಗೆ ಪೇಟಸ್ ಥರ ಸುತ್ಕೊಂಡಿದ್ರು. ಗರ್ಲ್ಸ್ಗೆ ಲಂಗ ಬ್ಲೌಸ್ ಇತ್ತು. ಹಾಂ, ಇಲ್ಲಿದ್ದಾನೆ ನೋಡಿ ನಮ್ಮ ಹೀರೋ. ಅವನು ಅಷ್ಟೇ ಫುಲ್ ಡ್ರೆಸ್ಸಿಂಗ್ ಆಗಿ ತಲೆ ಮೇಲೊಂದು ಪೇಟೆಲ್ಲ ಸುತ್ತಕೊಟ್ಟಿದ್ದೆ. ಹಾಗೆ ಒಂದು ಗುದ್ಲಿ ಕೂಡ ಮಾಡಿಕೊಟ್ಟಿದ್ದೆ ಅವನಿಗೆ. ಸೇಮ್ ರೈತನ ಥರನೇ ಕಾಣಿಸ್ತಾ ಇದ್ದಾನೆ. ಮೀಸೆ ಎಲ್ಲ ಹಾಕ್ಕೊಂಡು ಪೊಟ್ಯಾಟೊ ಇಟ್ಕೊಂಡು ಅದು ಏನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ, ಒಂದು ಕೇಳಿಸ್ತಾ ಇರಲಿಲ್ಲ. ಅಷ್ಟು ಸೌಂಡು. ಎಲ್ಲ ಮಕ್ಕಳು ತಗೊಳ್ಳಿ ಎಷ್ಟು ತಗೊಳ್ಳೋದು ಪಾಪ, ಒಬ್ರಿಗೆ ತಗೊಂಡ್ರೆ ಇನ್ನೊಬ್ರಿಗೆ ಬೇಜಾರಾಗೋದು. ಅಂದರೂ ಒಂದು ಸ್ವಲ್ಪ ಅದೆಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾಯಿತು. ಬರ್ತೀನಿ. ಆ್ಯಸ್ ಯೂಶ್ವಲ್ ಮಂಡೇ ಟು ಫ್ರೈಡೇ ಸ್ಕೂಲ್ಗೆ ಹೋಗಿ ಮಕ್ಕಳಿಗೆಲ್ಲ ಬೋರ್ ಆಗಿರುತ್ತೆ. ಈ ರೀತಿ ಚಿಕ್ಕ ಪುಟ್ಟ ಪ್ರೋಗ್ರಾಮ್ಸ್ನ ಮಧ್ಯದಲ್ಲಿ ಆರ್ಗನೈಸ್ ಮಾಡಿದಾಗ ಅವ್ರಿಗೊಂದು ರೀತಿ ಚೇಂಜಸ್ ಸಿಗುತ್ತೆ. ಸ್ಕೂಲ್ಗೆ ಹೋಗಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೈನಲಿ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬಾದಂತಹ ನಮ್ಮ ಅನ್ನದಾತ ಎಲ್ಲ ರೈತರಿಗೂ ಧನ್ಯವಾದಗಳನ್ನ ತಿಳಿಸ್ತಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ಪುಟ್ಟ ಮಕ್ಕಳಿಗೋಸ್ಕರ ಲೈಕ್ ಮಾಡಿ. ಹಾಗೆ ಮಿನಿ ಮಾರ್ಕೆಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿಯ ಹೆಚ್ಚಿನ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.